ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿರುವಂಥದ್ದು. ಇವಾಗ ಚೆನ್ನಮ್ಮರವರ ಅಂತಿಮ ದರ್ಶನವನ್ನು ಪಡೆದಂತಹ ರಮೇಶ್ ಕತ್ತಿ ಅವರು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಮಾತನಾಡಿಸ್ತೀನಿ. ಸರ್, ಚೆನ್ನಮ್ಮ ಅವರು ದೇವೇಗೌಡರಿಗೆ ಒಂದು ರೀತಿ ಶಕ್ತಿ ಆಗಿದ್ರು, ಇವತ್ತು ನಾವು ಕಳ್ಕೊಂಡಿದ್ವಿ, ಏನು ಹೇಳ್ತಾರೆ? ಬಹುಶಃ ಚೆನ್ನಮ್ಮನವರನ್ನು ಇವತ್ತು ಒಂದು ಈ ಒಂದು ಮನೆತದ ಅದೃಷ್ಟ ದೇವತೆ, ಜೊತೆಗೆ ಅನ್ನಪೂರ್ಣೇಶ್ವರಿ ಅಂತ ನಾವು ಕರಿಬೋದು. ದೇವೇಗೌಡರು ಇವತ್ತು ಯಾವುದೇ ವ್ಯಕ್ತಿ ಒಬ್ಬ ದೊಡ್ಡವನಾಗಬೇಕಾದ್ರೆ ಇವತ್ತು ಅಲ್ಲಿ ಹೆಣ್ಣಿನ ಒಂದು ಶಕ್ತಿ ಇರ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಂದು ಹಂತದಲ್ಲಿ ಇವತ್ತು ಚೆನ್ನಮ್ಮ ತಾಯಿಯವರು ದೇವೇಗೌಡರ ಜೊತೆಯಾಗಿ 72 ವರ್ಷ ವೈವಾಹಿಕ ಜೀವನ ಪೂರೈಸಿ ಬಂದವರಿಗೆಲ್ಲ ಊಟಕ್ಕೆ ಕೊಡುವಂಥ ವ್ಯವಸ್ಥೆ, ಬರುವಂಥ ವ್ಯವಸ್ಥೆ. ನಾನು ಸಹಿತ ಪದ್ಮನಾಭನಗರದಲ್ಲಿರ್ತಕ್ಕಂಥ ಮನೆಗೆ ಹೋದಾಗ ಸಹಿತ ನಾನು ಊಟ ಮಾಡಿ ಕಳಿಸಿದ್ರು. ಇದು ಕಳ್ಕೊಂಡದ್ದು ಬಹಳ ದುಃಖಕರ ಸಂಗತಿ. ದೇವೇಗೌಡರ ಕಡೆ ಇವತ್ತು ಕುಮಾರಣ್ಣ ಇರ್ಬೋದು, ಅವರೆಲ್ಲ ಮಕ್ಕಳಿಗೆ ದುಃಖವನ್ನು, ದೇವೇಗೌಡರಿಗೆ ಅವ್ರ ಮಕ್ಕಳಿಗೆ ದುಃಖವನ್ನು ಸೇರಿಸ್ಕೊಳ್ಳುವಂಥ ಶಕ್ತಿ ಪರಮಾತ್ಮ ಕೊಡಲಿ. ಜೊತೆಗೆ ಎಲ್ಲ ಮಕ್ಕಳು ಹೆಚ್ಚಿನ ಲಕ್ಷ್ಯವನ್ನು ದೇವೇಗೌಡರ ಜೊತೆ ದೇವೇಗೌಡರ ಕಡೆ ಹೆಚ್ಚಿನ ಗಮನವನ್ನು ಇಟ್ಟು ಅವರ ಆರೋಗ್ಯದ ಬಗ್ಗೆಯೂ ಸಹಿತ ಹೆಚ್ಚಿನ ಗಮನವನ್ನು ಹರಿಸಬೇಕು. ಯಾಕಂದರೆ ಏನಾಗುತ್ತೆ, ಇದು 72 ವರ್ಷಗಳ ಒಂದು ಜೋಡಿ ಇವತ್ತು ಅವ್ರು ಬಿಟ್ಟು ಹೋದಾಗ ಒಂದು ರೀತಿ ಮನದಲ್ಲಿದೆ, ತೊಡ್ಕೊಳಕ್ಕಾಗಲ್ಲ. ಆದರೂ ಸಹಿತ ಎಲ್ಲ ಮಕ್ಕಳು ಅವರ ಆರೋಗ್ಯದ ಕಡೆ ಲಕ್ಷ್ಯ ಇಡೋದ್ರ ಜೊತೆಗೆ ಈ ಒಂದು ಸಮಾಜ ಕಾರ್ಯವನ್ನು ಯಾವ ಚೆನ್ನಮ್ಮ ತಾಯಿಯವರು ಯಾವ ರೀತಿ ಮುಂದುವರಿಸಿದ್ರು ಅದೇ ರೀತಿ ಮುಂದುವರಿಸಲಿ, ಈ ಮನೆತನ ಇನ್ನೂ ಒರೆಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವ್ರಿಗೆ ಶ್ರದ್ಧಾಂಜಲಿನ ಅರ್ಪಣೆ ಮಾಡ್ತೀನಿ. ಸರ್, ನೀವು ಮನೆಗೆ ಹೋದಂಥ ಸಂದರ್ಭದಲ್ಲಿ ಏನೇನೆಲ್ಲ ಮಾತಾಡಿದ್ರು ಸರ್ ಚೆನ್ನಮ್ಮ ಅವರು? ಅಂದರೆ ನಾನು ವಿಶೇಷವಾಗಿ ನಾವು ರೊಟ್ಟಿ ತಿನ್ನೋರು, ರೊಟ್ಟಿ ಇಲ್ಲ ಅಂದ ತಕ್ಷಣ ನಾನು ರಾಗಿ ಮುದ್ದೆ ಕೊಟ್ಟರು. ನಾನು ರಾಗಿ ಮುದ್ದೆ ನಮಗೆ ತಿನ್ನಕ್ಕೆ ಬರಲ್ರಿ, ನಾನು ಬೇಡ ಅಂತಂದೆ. ನಾ ಕಲಿಸ್ತೀನಿ, ನೀನು ಕುತ್ಕೊಳ್ಳೋದಂದ್ರು. ಕೂತ್ಕೊಂಡಂದ್ರು ರಾಗಿ ಮುದ್ದೆ ದೊಡ್ಡದಿತ್ತು ಅದು. ನಾನು ದೊಡ್ಡದು ಹೋಗೋದ್ರಿ, ಒಂದು ಸಣ್ಣ ಚಿಕ್ಕದು ಕೊಡಿ ಅಂತಂದೆ. ಇಲ್ಲ, ಅದರಲ್ಲಿ 2 ಭಾಗ ಮಾಡು, ಒಂದು ಉಪ್ಸಾರು, ಒಂದು ಬಸ್ಸಾರು, ಅದರಲ್ಲಿ ಹೆಚ್ಕೊಂಡು ತಿನ್ನು ಅಂತಂದರು. ಅದನ್ನು ಕಸಿ ತಿಂತಾ ಇದ್ದೆ ನಾನು. ಇಲ್ಲ, ನುಂಗು ಅಂತಂದ್ರು. ನುಂಗ್ಲಿಕ್ಕೆ ಹೋದೆ, ಅದು ಹೊರಗಡೆ ಬಂತು. ಅವಾಗಂದರು, ಇಲ್ಲ ನೀನು ನಿಜವಾಗ್ಲೂ ತಿನ್ನಕ್ಕೆ ಬರಲ್ಲೇನೋ ಅಂದವರು. ಇಲ್ಲ, ನಿಜವಾಗಲೂ ಬರಲ್ರಿ ಅಮ್ಮ ಅವ್ರೆ ಅಂತಂದೆ. ಆಯ್ತು, ಮುಂದ್ಗಡೆ ಕುಣಿಸಿರು, ವೆಜಿಟೇಬಲ್ ತರಿಸ್ಕೊಡಿಸಿರು. ಬಾಯ್ಲ್ಡ್ ವೆಜಿಟೇಬಲ್ಸ್ ಇದ್ದು ಅವ್ನು ಕೊಟ್ಟರು, ಹುರುಳಿ ಕಾಳಿದ್ದು ಅವ್ನು ಕೊಟ್ಟರು. ಮುಂದೆ ಕುಣಿಸಿ ಊಟ ಮಾಡಿಸಿ, ಆಯ್ತಪ್ಪ ನೀವು ಇಷ್ಟ ಆಯ್ತಾ ಊಟ ಅಂತ ಕೇಳಿದ್ರು. ತಾಯಿಗೂ ಇಷ್ಟ ಆಯ್ತ್ರಿ ಅಂತ ಹೇಳ್ದಂದೆ. ಆ ತಾಯಿ ಪ್ರೀತಿ ಇನ್ನೂ ಕೂಡ ನೆನಪು ಮಾಡ್ಕೊಂಡಿದ್ದೆ, ಭಾಳ ನೆನಪಾಗ್ತದೆ. ನಿನ್ನೆ ನಾನು ಮಹಾರಾಷ್ಟ್ರದಲ್ಲಿದ್ದೆ. ಅಲ್ಲಿ ನಂಗೆ ಗೊತ್ತಾದ ತಕ್ಷಣ ಅಲ್ಲಿಂದ ಬೆಳಗ್ಗೆ 12 ಗಂಟೆಗೆ ನಾನು ಹಾಸನಕ್ಕೆ ಬಂದೆ. ಹಾಸನಕ್ಕೆ ಬಂದು ಅಲ್ಲಿ ಬೆಳಗ್ಗೆ ವಸತಿ ಮಾಡಿ ಬೆಳಗ್ಗೆ, ಯಾಕಂದ್ರೆ ಹಾಸನಕ್ಕೆ ಬಂದಾಗ ಮೆಸೇಜ್ ಇತ್ತು ಚನ್ನರಾಯಪಟ್ಟಣದಿಂದ ಪಾಸ್ ಆಗ್ತಾ ಇದ್ದಾರೆ ಅಂತ. ಅದಕ್ಕೆ ಮತ್ತೆ ಅಲ್ಲಿ ವಸತಿ ಮಾಡಿ ಬೆಳಗ್ಗೆ ಈಗ ಬಂದೆ. ಯಾವುದಕ್ಕೂ ಮಹಾತಾಯಿ ಸಮಾಜಕ್ಕಾಗಿ ಮತ್ತು ಸಮಾಜದ ಕೊನೆಯ ವ್ಯಕ್ತಿ ಬಗ್ಗೆ ಚಿಂತನೆ ಮಾಡುವಂಥ ಒಂದು ಅವರಲ್ಲಿ ಶಕ್ತಿ, ಬಹುಶಃ ಅವರಿಂದನೇ ಇವತ್ತು ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಅಥವಾ ರೇವಣ್ಣ ಅವರು ಇರ್ಬೋದು, ಅವ್ರಿಗೆಲ್ಲರೂ ಅದೇ ಒಂದು ಚಿಂತನೆ, ಬಹುಶಃ ಅದೇ ಚಿಂತನೆ ಸಮಾಜದ ಕೊನೆಯ ವ್ಯಕ್ತಿ ಬಗ್ಗೆ ಚಿಂತನೆ ಮಾಡುವಂಥ ತಾಯಿಯ ಒಂದು ಆಶೆಯನ್ನು ಅವರಲ್ಲಿ ಮೈಗೂಡಿಸ್ಕೊಂಡಿದ್ದಾರೆ ಅಂತ ನನ್ನ ಭಾವನೆ. ಯಶಸ್ಸಿಗೆ ಚೆನ್ನಮ್ಮವರೇ ಕಾರಣ ಎಲ್ಲರ ಪುತ್ರ ಮತ್ತು ಗಂಡ. ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು, ರೇವಣ್ಣವರು, ಅವರ ಈ ಒಟ್ಟು ಮನೆತನದ ಯಶಸ್ಸಿಗೆ ಆ ತಾಯಿ ಚೆನ್ನಮ್ಮ ತಾಯಿಯೇ ಕಾರಣ ಅಂತ ಭಾಳ ಹೃದಯ ತುಂಬಿ ನಾನು ಹೇಳ್ತಾ ಇದ್ದೇನೆ. ಅವರ ಆಶೀರ್ವಾದದಿಂದ, ಅವರ ಇಚ್ಛೆಯಿಂದ ಇನ್ನೂ ಈ ಮನೆತನ ಬೆಳೆದಂತ ಪ್ರಾರ್ಥನೆ ಮಾಡಿ ಆ ತಾಯಿಗೆ ಶ್ರದ್ಧಾಂಜಲಿ ಸಮರ್ಪಣೆ ಮಾಡ್ತಾರೆ. ಇದಿಷ್ಟು ರಮೇಶ್ ಕತ್ತಿಯವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಚಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಹೊಳೆನರಸೀಪುರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.